ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಸಂತ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾಗಿ ಸಂವಿಧಾನ ದಿನಾಚರಣೆ ನಡೀತು. ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಪ್ರತಿ ವರ್ಷದಂತೆ ಎಂದಿನಂತೆ ಈ ವರ್ಷನೂ ನಡೀತು. ಬಟ್ ವಿಶೇಷವಾಗಿ ಈ ಒಂದು ದಿವಸ ನಮ್ಮೊಟ್ಟಿಗೆ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ಶ್ರೀ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಗುತ್ತಿಗೆದಾರ ಒಕ್ಕೂಟದ ರಾಜ್ಯಾಧ್ಯಕ್ಷ. ಹೇಳಿ ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಸಂವಿಧಾನ ದಿನಾಚರಣೆ? ಸರ್, ಈಗ ನನ್ನ ಅಭಿಪ್ರಾಯ ಏನಂದ್ರೆ, ಗುತ್ತಿಗೆಯಲ್ಲಿ 1 ಕೋಟಿ ಕೊಟ್ಟಿದ್ದಾರೆ, ರಿಸರ್ವೇಶನ್ ಕೊಟ್ಟಿದ್ದಾರೆ. ಆ KTPP ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. 24.10 ಮಾಡಿದ್ರು ಈ ವರ್ಕ್ ಕ್ರೈಟೀರಿಯಾ ಇರುತ್ತಲ್ಲ, ವರ್ಕ್ ಕ್ರೈಟೀರಿಯಾ ಫಸ್ಟ್ ಅದೊಂಥರ ಇದ್ದಿದ್ದಂಗೆ ಮುಂದಕ್ಕೆ ಹೋಗಕ್ಕಾಗಲ್ಲ, ಹಿಂದಕ್ಕೂ ಹೋಗಕ್ಕಾಗಲ್ಲ. ವರ್ಕ್ ಕ್ರೈಟೀರಿಯಾ ತೆಗಿಬೇಕು. ಫಸ್ಟ್ ಆಫ್ ಆಲ್ ಅದನ್ನ ತೆಗಿಬೇಕು. ಪ್ರತಿಯೊಬ್ಬರು 10 ಲಕ್ಷ ಕಾಂಟ್ರಾಕ್ಟರ್ಗೂ ಎಲಿಜಿಬಿಲಿಟಿ ಬರಬೇಕು, ಎಲಿಜಿಬಿಲಿಟಿ ಕೊಡಬೇಕು. ಈಗ ಗುತ್ತಿಗೆದಾರರಿಗೆ ಆಲ್ಮೋಸ್ಟ್ ಎಷ್ಟೋ ಇಲಾಖೆಗಳಲ್ಲಿ ಪೇಮೆಂಟ್ ಗಳು ಹಾಕಿಲ್ಲ, ಕಾಮಗಾರಿಗಳು ಮಾಡಿಸ್ಕೊಂತಾರೆ. ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ ಸ್ಟ್ರೈಕ್ ಕೂಡ ಮಾಡಿದ್ರು. ಇತ್ತೀಚೆಗಷ್ಟೇ ಎಲ್ಲಾ ಗುತ್ತಿಗೆದಾರ ಸಂಘದ ಒಕ್ಕೂಟದ ವತಿಯಿಂದನೂ ಸ್ಟ್ರೈಕ್ ಆಯಿತು. ಬಟ್ ಎಲ್ಲಾ ಇಲಾಖೆಗಳಲ್ಲೂ ಅದಿದೆ. ಬಟ್ ಈ ಒಂದು ಇಲಾಖೆಯಲ್ಲಿ ನಿಮ್ಮ ಒಂದು ಏನೇನ್ ಆಗ್ಬೇಕಾಗಿದೆ, ಇಲ್ಲ ಏನು ಈ ಬದಲಾವಣೆಗಳು ಯಾವ ತರ ಆಗ್ಬೇಕಾಗಿದೆ, ಏನು ಅಭಿವೃದ್ಧಿ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಈಗ ನಮ್ಮ ವೆಂಕಟೇಶ್ವರ್ ಅಂತ ಕ್ರೀಡಾ ಇಲಾಖೆಯಲ್ಲಿ ಮಾಡಿದ್ದಾರೆ. ಅವ್ರಿಗೆ 10 ವರ್ಷ ಆಗಿದೆ. ಅವ್ರ ಅಣ್ಣ ಮಾಡಿರೋ ಕೆಲಸಗಳು ಅವ್ರಿಗೂ ಪೇಮೆಂಟ್ ಆಗಿಲ್ಲ. ಅಲ್ಲ, ವರ್ಕು ಇದೆ, ಕೊಟ್ಟಿದ್ದಾರೆ, ಎಲ್ಲಾನು ವರ್ಕ್ ಆಗಿದೆ. ಬಟ್ ಪೇಮೆಂಟ್ ಆಗಿಲ್ಲ ಅವ್ರಿಗೆ. ಅವರು ಯಾವತ್ತು 2002ರಲ್ಲಿ ಅವ್ರಿಗೆ SR ವ್ಯಾಲ್ಯೂ ಅಲ್ಲಿ ಅವರು ವರ್ಕ್ ಮಾಡಿರ್ತಾರೆ. ಆ ಮಾಡಿರೋ ವರ್ಕ್ಗೆ ಇದು ಬಿಲ್ ಮಾಡಿಲ್ಲ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ನಂತರ ಬಂದು ಅವರಿಗೆ ಮತ್ತೆ ಈಗ 2024 SR ದರದಲ್ಲಿ ಅವ್ರಿಗೆ ನಿಗದಿ ಮಾಡಿ ಅಂತ ಎಲ್ಲ ಅಧಿಕಾರಿಗಳ ಸುತ್ತಿ ಕಾಲ್ ಸೌದು ರೋಡ್ ಬಿದ್ದಿದ್ದಾರೆ ಅವರು. ಇದು ನಮ್ಮ ಕಾಂಟ್ರಾಕ್ಟ್ ಪರಿಸ್ಥಿತಿ. ಹೇಳಿ ಸರ್, ಏನಿಲ್ಲ ಸರ್, ಸುಮಾರು ವರ್ಷಗಳಿಂದ ಕೆಲಸ ಮಾಡಿಸಿ ಬಿಲ್ಗಳು ಆಗದೆ ಬರೀ ಆ ಟೇಬಲ್ ಈ ಟೇಬಲ್ ಅಂತ ಬರೀ ಸುಸ್ತಾ ಇದ್ದಾರೆ ಅಧಿಕಾರಿಗಳು. ಮೇಲಧಿಕಾರಿಗಳಿಗೆ ಕೇಳಿದ್ರೆ ಅಲ್ಲೊಂದು ಲೆಟರ್ ಹಾಕೋದು, ಬರೀ ಮಿಸ್ಗೈಡ್ ಮಾಡಿ ಅಧಿಕಾರಿಗಳು ಸ್ವಲ್ಪ ಜನ ಮಿಸ್ಗೈಡ್ ಮಾಡಿ ಎಲ್ಲಾ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ ನಮಗೆಲ್ಲ. ಸಮಾಜ ಕಲ್ಯಾಣ ಇಲಾಖೆ ಇಲ್ಲ, ಅಲ್ಲಿದೇನು ತೊಂದರೆ ಇಲ್ಲ. ಕ್ರೀಡಾ ಇಲಾಖೆಯವರು ಜವಾಬ್ದಾರಿಯಿಂದ ಅವರು ನನಗೇನಂತ ಆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಸುಮಾರು ಈಗ ಒಂದು 7-8 ವರ್ಷ ಆಗಿದೆ. ಕೋರ್ಟಲ್ಲಿ ಇತ್ತು, ಅವೆಲ್ಲ ರೇಟ್ಗಳು ಹೆಚ್ಚುವರಿ ಆಗಿದೆ. ಕೆಲಸ ಮಾಡಿಸಿದ್ರು ಅವರು ಹಳೆ ರೇಟಲ್ಲಿ ಕೊಡ್ತೀನಿ 2003 ರೇಟ್ ಅಂತ ಬಿಲ್ ಬರೀತಾರೆ. ಪೊಲೀಸರು ಸಿಂಗಾರ್ಪರ್ಸನ್ ವಜಾ ಮಾಡಿದ್ರು ಇವರು ಹಂಗೆ ಬರ್ತಾ ಇದ್ದಾರೆ. ಅವರು ವಜಾ ಮಾಡಿದ್ರು ಸುಮ್ಮನೆ ಹಂಗೆ ತಳ್ಕೊಂಡು ಬರ್ತಾ ಇದ್ದಾರೆ. ಸರ್, ಅದು ಲೆಕ್ಕಾಚಾರ ಪ್ರಕಾರ ಅವರು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಸಮ್ಮುಖದಲ್ಲಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ. ಅವರು ಸರ್, ಅಧಿಕಾರಿಗಳು ಮನ್ಸ್ಬಿಟ್ರೆ ಆಗೋಯ್ತದೆ ಸರ್, ಅಷ್ಟೇ, ಇನ್ನೇನಿಲ್ಲ. ಆ ತರ ಏನಿಲ್ಲ ಸರ್. ಕೆಲಸ ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಸರ್. ಅದು ಅಧಿಕಾರಿಗಳೇ ಅರ್ಥ ಮಾಡ್ಬೇಕು ನಮ್ಮ ನೋವನ್ನ. ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ, ಎಷ್ಟು ಬರ್ಬೇಕು? ಅದು ಸುಮಾರು ಅದು ಲೆಕ್ಕಾಚಾರ ಆಗಿದೆ ಸರ್. ಅದೆಲ್ಲ ಜಿಲ್ಲಾಧಿಕಾರಿಯಿಂದ ಮೂವ್ಮೆಂಟ್ ಆಗಿದೆ ಕಮಿಷನರ್ಗೆ. ಅಲ್ಲಿಗೆ 3 ತಿಂಗಳು 2 ತಿಂಗಳು ಸುತ್ಸೋದೇ ಆಗಿದೆ. 1 ವರ್ಷದಿಂದ ಹಿಂಗೆ ಸುತ್ತಿಸ್ತಾ ಇದ್ದಾರೆ. ಸುಮಾರು ಇದೆ ಸರ್. ಅದೆಲ್ಲ ಬೇಡ. ವಿಶೇಷವಾಗಿ ಯಾವುದೇ ಒಂದು ಇಲಾಖೆ ಹತ್ತತ್ರ 30 ಫ್ರೇಮಲ್ಲಿ ಯಾವುದೇ ಇಲಾಖೆ ಆದ್ರೂ ಸರಿ, ಸುಮಾರು ಕರ್ನಾಟಕ ಸರ್ಕಾರದಲ್ಲಿ ಬರುವಂತ 38 ಇಲಾಖೆಗಳು ಏನು ಇಲಾಖೆಗಳಿದೆ, 38 ಇಲಾಖೆಗಳಲ್ಲಿ ಯಾವುದೇ ಒಂದು ಗುತ್ತಿಗೆ ನೌಕರ ಅಂದ್ರೆ ಗುತ್ತಿಗೆ ತಗೊಂಡಿರುವಂತ ಕಾಂಟ್ರಾಕ್ಟರ್ಸ್ ಸುಮಾರು ಜನಗಳ ಪರಿಸ್ಥಿತಿನೂ ಇದೇ ತರಾನೇ ಇದೆ. ವಿಶೇಷವಾಗಿ 50% ಒಂದು ಪೇಮೆಂಟ್ ಮಾಡಿರ್ತಾರೆ. ಇನ್ನೂ ಒಂದು ಕೆಲವು ಕಡೆ 30%, 60% ಈ ತರ ಎಲ್ಲ ಇದೆ. ಬಟ್ ಅಧಿಕಾರಿಗಳು ಆಲ್ಮೋಸ್ಟ್ ಏನು ಅವರೊಂದು ಟೆಂಡರ್ ಕರೆದ ಮೇಲೆ ಏನು ಕಾಂಟ್ರಾಕ್ಟ್ ಪ್ರೋಸೆಸ್ ಏನೇನಿದೆಯೋ ಅದೆಲ್ಲ ಆದ್ರೂ ಸಹ ಆ ಒಂದು ಪ್ರೊಸೀಜರ್ ನ ಕರೆಕ್ಟ್ ಆಗಿ ಫಾಲೋ ಮಾಡೋ ನಿಟ್ಟಿನಲ್ಲಿ ಎಡುತ್ತಾ ಇದೆ. ವಿಶೇಷವಾಗಿ ಸರ್ಕಾರ ಗಮನ ಹರಿಸಬೇಕು. ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ವಿಶೇಷವಾಗಿ ಕೆಲವೊಂದು ತಿಂಗಳ ಹಿಂದೆ ಕೆಂಪಣ್ಣನವರು ಏನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿದ್ರು, ಅವರು ಕೂಡ ಮೀಟಿಂಗ್ ಮಾಡಿ ವಿಶೇಷವಾದ PWD ಬೇರೆ ಬೇರೆ ಇಲಾಖೆಯ ಒಂದು ಕೆಲವೊಂದು ಕಾಂಟ್ರಾಕ್ಟ್ ವರ್ಕ್ ಮಾಡಿರೋದು ಬಿಲ್ಗಳು ಪೆಂಡಿಂಗ್ ಇತ್ತು. ಅದು ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲೂ ಆಯೋಜಿಸಿದ್ರು. ಅವಾಗೂ ಕೂಡ ನಾವು ಸುದ್ದಿ ಮಾಡಿದ್ವಿ.
ಅದೇ ನಿಟ್ಟಿನಲ್ಲಿ ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಆ ಟೈಮಿಗೆ ಸುಮ್ಮನೆ ಆಗ್ತಾರೆ, ಇಲ್ಲ ಆ ಟೈಮ್ಗೆ ಏನೋ ಸ್ವಲ್ಪ ಅಮೌಂಟ್ ರಿಲೀಸ್ ಮಾಡ್ಬಿಟ್ಟು ನೆಕ್ಸ್ಟ್ ಏನೋ ಪ್ರೊಸೀಜರ್ಸ್ ಈ ತರ ಮಾಡ್ತಾರೆ. ಬಟ್ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ಅವರ ಒಂದು ಏನೋ ಒಂದು ಎಲ್ಲೋ ಒಂದ್ ಕಡೆ ಸಾಲ ಮಾಡೋ ಏನೋ ಒಂದ್ ಮಾಡಿ ತಂದಿರ್ತಾರೆ, ಕಾಂಟ್ರಾಕ್ಟ್ ಆ ಒಂದು ಟೈಮ್ ಅವಧಿಯಲ್ಲಿ ಮುಗಿಸ್ಕೊಟ್ಟಿರ್ತಾರೆ. ಬಟ್ ಅವರ ಒಂದು ಜೀವನಕ್ಕೆ ಅವ್ರೇನೋ ಒಂದು ಸಣ್ಣ ಪುಟ್ಟ ಒಂದು ಲಾಭಕ್ಕೆ ಆಲ್ಮೋಸ್ಟ್ ಅವ್ರಿಗೆ ಅದ್ ಸಿಗೋ ಒಂದು ಅಸ್ಲೂನು ಸಿಗ್ದಂಗೆ ಈ ತರ ಒಂದು ಜನಿಕ ಸ್ಥಿತಿಯಲ್ಲಿ ಸುಮಾರು ಗುತ್ತಿಗೆದಾರನ್ನ ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವರ ಕೆಲಸಗಳು ಆಗ್ಲಿ ಅಂತ ನಮ್ಮ ಚಾಲನ್ ವತಿಯಿಂದ ಆಶಿಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಈ ಒಂದು ಸಂವಿಧಾನ ಸಂಕಲ್ಪ ಮತ್ತೆ ಸಂವಿಧಾನ ದಿನಾಚರಣೆ ಇದು ಕೂಡ ಸುಮಾರು ಜನರ ಒಂದು ಮನವಿ ಆಗ್ರಹ ಇದೆ, ಅದು ಗುತ್ತಿಗೆದಾರರ ವಲಯದಲ್ಲೂ ಕೇಳ್ಪಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಬೇಗ ಆಗ್ಲಿ ಅಂತ ಎಲ್ಲರ ಆಶಯ ಆಗಿದೆ. ಕೊನೆಯದಾಗಿ ಸರ್ ಏನಾದ್ರು ಹೇಳ್ತೀರಾ ಫೈನಲ್? ಇಲ್ಲ, ಭಾರಿ ಉತ್ತಮವಾಗಿ ಸಂವಿಧಾನ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ ಎಲ್ಲ. ಮುಖ್ಯಮಂತ್ರಿಗಳೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ ಜನಕ್ಕೆ. ಈಗ ನಮಗೇನಂದ್ರೆ ಆದಷ್ಟು ಬೇಗ ಅಧಿಕಾರಿಗಳಿಂದ ಬಿಲ್ ಕೊಡ್ಸೋಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.